ಶ್ರೀಮಹಾಗಣಾಧಿಪತಯೇ ನಮಃ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಕಂ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾಶ್ಚ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಶ್ರೀ ಸ್ಕಾಂದ ಪುರಾಣಾಂತರ್ಗತ ಹೇಮಕೂಟ ಖಂಡಾತ್ಮಕ ಸಪ್ತರ್ಷಿ ಯಾತ್ರಾ ಪ್ರಕಾಶಕ ಪಂಪಾ ಮಹಾತ್ಮೆ ಅರ್ಥಸಹಿತ 6ನೇ ಅಧ್ಯಾಯ. ಪಂಪಯಾ ಗಂಧರ್ವಾಯ ಶಾಪ ಪ್ರದಾನಂ ಸಪ್ತರ್ಷಯ ಊಚು. ಸಪ್ತರ್ಷಿಗಳು ಹೇಳಿದರು, ಕ್ಷೇತ್ರಪಾಲ ಮಹಾಪ್ರಾಜ್ಞ ಶಂಕರಸ್ಯ ಕಥಾಮೃತಂ ಆನಂದೇಸಿ ಚಾಸ್ಮಕಂ ಚಿತ್ತಂ ಸಂಪೂರ್ಣತಃ ಪ್ರಭೋ. ಮಹಾಮತಿಯಾದ ಕ್ಷೇತ್ರಪಾಲನೆ, ಶಂಕರನ ಕಥಾಮೃತದಿಂದ ನೀನು ಆನಂದ ಪಡುತ್ತಿರುವೆ. ಪ್ರಭೋ, ಸಂಪೂರ್ಣವಾಗಿ ನಮ್ಮ ಚಿತ್ತಕ್ಕೂ ಆನಂದ ಉಂಟು ಮಾಡುವವನಾಗು. ತತಃ ಕಿಮ ಕರೋತ್ ಪಂಪ ಶಿವೇ ಚಾಂದರ್ಹತೆ ಶಿವ ತದ್ಬ್ರೂಹಿ ಹೇಮಕೂಟೇಶ ಕಥಾಂ ಪರಮ ಪಾವನೀಂ. ಅನಂತ ಶುಭಂಕರಿಯಾದ ಪಂಪ ಶಿವನಲ್ಲೇ ಅಂತರಂಗದಲ್ಲಿ ಲೀನಳಾಗಿ ಮುಂದೇನು ಮಾಡಿದಳು? ಆ ಪರಮ ಪಾವನವಾದ ಹೇಮಕೂಟೇಶನ ಕಥೆಯನ್ನು ಹೇಳುವವನಾಗು. ಕ್ಷೇತ್ರಪಾಲ ಉವಾಚ. ಕ್ಷೇತ್ರಪಾಲನು ಹೇಳಿದನು, ಶಿವಾಜ್ಞೆಯ ಬ್ರಹ್ಮಪುತ್ರಿ ತಪೋನಿಷ್ಠಾನುಭವ ಬಭೂವಃ. ಶಿವನ ಅನುಜ್ಞೆಯಂತೆ ಬ್ರಹ್ಮಪುತ್ರಿಯು ತಪೋನಿಷ್ಠಳಾಗಿ ಅದೇ ವಿಪ್ರಕೂಟದಲ್ಲಿ ನಿಂತಳು. ತಸ್ಮಿನ್ ವೈ ಸರಸಿ ಸ್ನಾತ್ವಾ ಕಾಲವೀಕ್ಷಣ ತತ್ಪರಾ ನಿತ್ಯಂ ಶಂಭುಂ ಸಮಾವಾಹ್ಯ ಹೃದಯೇ ಚಿದ್ಗುಹಭಿದೇ. ಅದೇ ಸರಸ್ಸಿನಲ್ಲಿ ಮುಂದೆ ಮಡಿಯುಟ್ಟ ಕಾಲದ ನಿರೀಕ್ಷಣೆ ಮಾಡುತ್ತಾ ನಿತ್ಯವೂ ಶಂಭುವನ್ನು ಹೃದಯದಲ್ಲಿ ಆಹ್ವಾನಿಸಿ ಚಿತ್ತದ ಗಹ್ವರದಲ್ಲಿ ಜೋಪಾನ ಮಾಡುತ್ತಿದ್ದಳು. ಶಿವಾಜ್ಞಾಂ ಶಿರಸಾ ಧೃತ್ವಾ ನಿನಾಯ ಬಹುವತ್ಸರಾನ್ ಕದಾಚಿತ್ ಗುಹ್ಯಕಃ ಕಶ್ಚಿತ್ ವಿಷಯೇಷ್ಟತಿ ಲಂಪಟಃ. ಈಶ್ವರಾಜ್ಞೆಯನ್ನು ಶಿರಸಾ ವಹಿಸಿ ಅನೇಕ ಸಂವತ್ಸರಗಳನ್ನು ಕಳೆದಳು. ಒಮ್ಮೆ ವಿಷಯಲಂಪಟನಾದ ಗುಹ್ಯಕನೋರ್ವನು ಪಂಪಾಯ ರೂಪ ಸೌಂದರ್ಯ ವಿಲಾಸಾನ್ ಹೃದಯಂಗಮಾನ್ ಶ್ರುತ್ವಾ ಮನ್ಮಥ ತಾಪೇನ ಪೀಡಿತೋ ಮದಮೋಹಿತಃ. ಪಂಪಾದೇವಿಯ ಹೃದಯಂಗಮವಾದ ರೂಪ ಯೌವನ ವಿಲಾಸಗಳ ಬಗ್ಗೆ ಕೇಳಿ ಮನ್ಮಥನ ಬಾಧೆಗೆ ಒಳಗಾಗಿ ಆದನು. ಯಯೌ ಗಿರಿಗೆ ಪಂಪಾ ಮಹಾಮೋಹಾತ್ ವಿಪ್ರಕೂಟ ಗಿರಿಂ ಅಖಿಲಃ ಶಿವವೇಷಧರಸ್ಮಿಮಾನ್ ಮಾಯಾವಿ ಪ್ರಹಸನ್ಮುಖಃ. ವಿಪರೀತವಾದ ಮೋಹದಿಂದ ಆ ದುಷ್ಟನು ವಿಪ್ರಕೂಟಕ್ಕೆ ಹೋದನು. ಆ ಮಾಯಾವಿಯು ಶಿವವೇಷಧಾರಿಯಾಗಿ ಮುಖದ ಮೇಲೆ ನಗುವನ್ನು ತಂದುಕೊಂಡು ಶೂಲಿ ಕಪಾಲಿ ಜಟಿಲೋ ದಿಗ್ವಸ್ತ್ರೋ ಭಸ್ಮಚರ್ಷಿತಃ ಪಿಶಾಚಾನುಚರೋ ಹ್ಯರ್ಥ ಚಂದ್ರರುದ್ರಾಕ್ಷಭೂಷಣಃ. ಶೂಲಿಯು, ಕಪಾಲಿಯು, ಜಟಾಧಾರಿಯು, ದಿಗಂಬರನು, ಭಸ್ಮಲೇಪಿತನು, ಪಿಶಾಚಗಳಿಂದ ಹಿಂಬಾಲಿಸಲ್ಪಟ್ಟವನು, ಅರ್ಧಚಂದ್ರ ಅಲಂಕೃತನು, ರುದ್ರಾಕ್ಷಭೂಷಿತನು. ಕ್ಷುದ್ವಿವಾಸಾಃ ಪಶುಪತಿರ್ವೇಷಧಾರೀ ಕೃತ್ತಿವಾಸಾಃ ಪಶುಪತಿರ್ವೇಷಧಾರೀ ಸ್ಮಶಾನಗಃ ಇತ್ತಂ ವೇಷಂ ಕಲ್ಪಯಿತ್ವಾ ಗುಹ್ಯಕೋತೀವ ಸುಂದರಃ. ಗಜಚರ್ಮಾಂಬರಧಾರಿಯು, ಪಶುಪತಿ ವೇಷಧಾರಿ, ಸ್ಮಶಾನವೇ ನೆಲೆಯಾಗಿ ಉಳ್ಳವನು. ಹೀಗೆ ಸಾಕ್ಷಾತ್ ಶಿವನಂತೆ ವೇಷವನ್ನು ಕಲ್ಪಿಸಿಕೊಂಡು ಗುಹ್ಯಕನು ಅತೀವ ಸುಂದರನಾಗಿ ಶೋಭಿಸುತ್ತಿದ್ದನು. ದದರ್ಶ ಪುರತಃ ಕನ್ಯಾಂ ಪಂಪಾಖ್ಯಾಂ ಸುಮನೋಹರಾಂ ಸುಂದರೀಂ ಮೃಗಶಾಭಾಕ್ಷೀಂ ಪೂರ್ಣಚಂದ್ರನಿಭಾನನಾಂ. ಎದುರಿನಲ್ಲಿ ಬಹಳ ಮನೋಹರಳಾದ ಪಂಪಾ ಎಂಬ ಹೆಸರುಳ್ಳ ಕನ್ಯೆಯನ್ನು ನೋಡಿದನು. ಸುಂದರಿಯು ಜಿಂಕೆಯ ಮರಿಯಂತೆ ಕಣ್ಣುಗಳುಳ್ಳ ಪೂರ್ಣಚಂದ್ರನ ಕಾಂತಿಯುಳ್ಳ ಶ್ಯಾಮಾಂಸು ಕುಂದರದ ನಾಮ ಶೇಷ ಜಲಮೋಹಿನೀಂ ಪೀನೋ ತುಂಗಸ್ತನಭರಾಂ ಶೋಣಾಧರ ವಿರಾಜಿತಾಂ. ಶ್ಯಾಮಲೆಯನ್ನು ಕುಂದ ಪುಷ್ಪದ ಕಾಂತಿಯಿಂದ ಹೊಳೆಯುತ್ತಿದ್ದು ಸಂಪೂರ್ಣ ಜನಶ್ರೇಣಿಯನ್ನು ಮೋಹಿಸುವಂತಿದ್ದ ಉತ್ತುಂಗವಾದ ಸ್ತನಭಾರವುಳ್ಳವಳನ್ನು, ಕೆಂಪಾದ ತುಟಿಯಿಂದ ಶೋಭಿಸುತ್ತಿದ್ದವಳನ್ನು, ತ್ರಿಕಾರೋಪಮ ಕರ್ಣಾಂತಾಂ
ಕಪೋಲಾದರ್ಯಭಾಸುರಾಂ ನೀಲವೇಣೀಂ ಕುಂಕುಮಾಕ್ತಾಂ ಫಾಲಾಮೃತ ಸುಕುಂತಲಾಂ. ಶ್ರೀಕಾರಕ್ಕೆ ಹೋಲಿಸಬಹುದಾದ ಕಿವಿಯ ತುದಿಯವರೆಗೆ ಉಳ್ಳ ಕಪೋಲವೆಂಬ ಕನ್ನಡಿಯು ಹೊಳೆಯುತ್ತಿದ್ದ ನೀಳವಾದ ಹೆರಳುಳ್ಳ ಹಣೆಯಲ್ಲಿ ತೆರೆದಿದ್ದ ಕುಂಕುಮವುಳ್ಳ ಮತ್ತು ಹಣೆಯನ್ನೆಲ್ಲ ಆವರಿಸಿದ್ದ ಮುಂಗುರುಗಳು ಉಳ್ಳ ಸುನಾಸ ಸುಭಗಾಂ ಶುಭ್ರಾಂ ಸರ್ವಾಭರಣಭೂಷಿತಾಂ ಕಂಬುಕಂಠೀಂ ಚಾರುಹಾಸಾಂ ಮಣಿಕಂಕಣ ನೂಪುರಾಂ. ಸುಂದರವಾದ ನಾಸಿಕವುಳ್ಳ ಮಂಗಳಾಂಗಿಯಾದ ದಿವ್ಯ ಕಾಂತಿಯ ಸರ್ವಾಭರಣಭೂಷಿತಳಾದ ಶಂಖದಂತಹ ಕೊರಳುಳ್ಳ ಸುಂದರ ನಗೆಯು ಮಣಿಕಂಕಣ ನೂಪುರಗಳಿಂದ ಅಲಂಕೃತಳಾದ ತನ್ವೀಂ ಮರಾಳ ಗಮನಾಂ ಶ್ರೋಣಿ ಭಾರ ಭರಾಲಸಾಂ ದುಕೂಲ ಪರಿಸಂದೀತಾಂ ವಸ್ತ್ರಾಂತರ್ಯಂಜಿತ ಸ್ತನೀಂ. ಸಣ್ಣ ನಡುವುಳ್ಳ ಹಿಂಸೆಯಂತೆ ನಡೆಯುವ ಪೃಷ್ಠಭಾರವನ್ನು ಹೊತ್ತು ಮೆಲ್ಲಗೆ ನಡೆಯುತ್ತಿದ್ದ ರೇಷ್ಮೆ ವಸ್ತ್ರದಿಂದ ಪರಿವೃತಳಾದ ಮೇಲ್ವಸ್ತ್ರದಿಂದ ಎದ್ದು ಕಾಣುತ್ತಿದ್ದ ಸ್ತನಗಳು ಉಳ್ಳ ರಣನ್ನೂಪುರ ಹಂಸಾದ್ವೈ ಭಾಸಿತಾಂಘ್ರಿದ್ವಯಾಂಬುಜಾಂ ದೃಷ್ಟ್ವಾ ವಿಸ್ಮಯಮಾಪನ್ನೋ ನಿನಿಂದ ವಿಧಿಚೋದಿತಂ. ನೂಪುರದಲ್ಲಿದ್ದ ಹಂಸಾದಿ ಚಿತ್ರಗಳು ಶೋಭಿಸುತ್ತಿದ್ದವು. ಆಕೆಯು ನೂಪುರದ ಸದ್ದು ಮಾಡುತ್ತಾ ಪದದ್ವಯಗಳೆಂಬ ಕಮಲಗಳುಳ್ಳ ಆ ಗುಹ್ಯಕನ್ನು ನೋಡಿ ಆಶ್ಚರ್ಯವನ್ನು ಹೊಂದುತ್ತಾ ಅವನನ್ನು ಪ್ರಚೋದಿಸಿ ಕರೆತಂದೆ ವಿಧಿಯನ್ನೇ ನಿಂದಿಸಿದನು. ಕ್ಷೇಯಂ ಕನಕವರ್ಣಾಂಗೀಂ ಕ್ವದೇವಾಹ ಕ್ವಚ ಮಾನವಾಹ ಅಸ್ಯಾದರ್ಶನ ಪಾತ್ರಯೋ ಜೀವನ್ಮುಕ್ತಸ್ಯೇವಹಿ. ಈ ಹೊಂಬಣ್ಣದ ಮೈ ಅವಳು ಎಲ್ಲಿ, ದೇವತೆಗಳು ಎಲ್ಲಿ, ಮತ್ತು ಹಾಗೆಯೇ ಎಲ್ಲಿಯ ಮಾನವರು? ಯಾರು ಈಕೆಯ ದರ್ಶನ ಮಾಡುತ್ತಾರೋ ಅವರು ಜೀವನ್ಮುಕ್ತರಾದಂತೆ ಸರಿ. ನೋಚೇ ಜೀವನ್ಮತೋ ಲೋಕೆ ಯೋ ನ ಪಶ್ಯತಿ ಮಾನವಃ ಏತಸ್ಯ ಅಂಗ ಸಂಬಂಧಸ್ಯತ ಜನ್ಮಸು ನಾಪ್ಯತೆ. ಯಾರ ನರನು ಈ ಸುಂದರಿಯ ದರ್ಶನ ಪಡೆಯುವುದಿಲ್ಲವೋ ಅವನು ಲೋಕದಲ್ಲಿ ಬದುಕಿದ್ದು ಸತ್ತಂತೆಯೇ ಸರಿ. ಹೀಗೆ ಅಂಗ ಸಂಬಂಧವು 100 ಜನ್ಮಗಳಾದರೂ ದೊರಕುವುದಿಲ್ಲ. ಕರಿಕಲ್ಪಾಂ ತಪಶ್ಚಕ್ರೇ ಬ್ರಹ್ಮಪ್ಯಸ್ಯಾ ವಿಸೃಷ್ಟಯೇ ಇತ್ಯಾಲೋಚ್ಯ ಭುಜಂಗಸ್ತು ಸಮೀಪಂ ಗಂತುಮುದ್ಯತಃ. ಬ್ರಹ್ಮನು ಈಕೆಯನ್ನು ಸೃಷ್ಟಿ ಮಾಡಲೋಸ್ಕರ 8 ಕಲ್ಪಗಳ ಕಾಲ ತಪಸ್ಸು ಮಾಡಿರಬೇಕು. ಹೀಗೆ ಆಲೋಚಿಸುತ್ತಾ ಆ ಗಂಧರ್ವನು ಅವಳ ಸಮೀಪಕ್ಕೆ ಹೋಗಲು ಉದ್ಯುಕ್ತನಾದನು. ತಂ ದೃಷ್ಟ್ವಾ ಶಂಕರಾಕಾರಂ ಯುವಾನಾಮತಿಸುಂದರಂ ನತ್ವಾ ತಂ ಮನಸಾ ದೇವಿ ಶ್ರೀಮತೀ ದ್ವಿಜಪುಂಗವಾಹ. ವಿಪ್ರವರ್ಯರೇ, ಅವನನ್ನು ಕಂಡು ದೇವಿಯು ಶಂಕರನಂತೆ ಆಕಾರವನ್ನು ಧರಿಸಿದ ತರುಣನು ಸುಂದರನಾದ ಅವನಿಗೆ ಮನಸ್ಸಿನಿಂದ ನಮಸ್ಕರಿಸಿ ತೀವ್ರತರವಾದ ಲಜ್ಜೆಗೊಳಗಾದಳು. ಗುಹಮಾವಿ ಸದಬ್ಜಾಕ್ಷಿ ಸಿಂಹದ್ದಿತ ಮೃಗಯೀ ಯಥಾ ತಥಾ ವಿದಾಂ ಕನ್ಯಕಾಂ ತಾಂ ದೃಷ್ಟ್ವಾ ಗಂಧರ್ವ ಸತ್ತಮಃ. ಪಂಕಜನೇತ್ರಿಯು ಸಿಂಹದಿಂದ ಆಕ್ರಮಣಕ್ಕೊಳಗಾದ ಹೆಣ್ಣು ಜಿಂಕೆಗೆ ಹೇಗೋ ಹಾಗೆ ತೀವ್ರವಾಗಿ ಗುಹೆಯೊಳಗೆ ಪ್ರವೇಶ ಮಾಡಿದಳು. ಹಾಗೆ ಮಾಡಿದ ಆ ಕನ್ಯೆಯನ್ನು ನೋಡಿ ಗಂಧರ್ವ ನೋಡಿದ ಅವನು ಸಮೀಪ ಮುಪಗಮ್ಯಾಹ ಶಲಭೋ ಅಗ್ನಿಮಿವಾತುರಃ. ಗಂಧರ್ವ ಉವಾಚ ಮಾಂ ದೃಷ್ಟ್ವಾ ನಾಗನಾಸೋರು ಕಸ್ಮಾತ್ ಭವಸಿ ಲಜ್ಜಿತ. ಪತಂಗವು ಬೆಂಕಿಯ ಹತ್ತಿರ ಆತುರಪಟ್ಟು ಹೋಗುವಂತೆ ಅವಳ ಬಳಿ ಸಾರಿ ಹೇಳಿದನು. ಗಂಧರ್ವನು ಹೇಳುತ್ತಾನೆ, ಆನೆಯ ಸೊಂಡಿಲಿನಂತೆಯೇ ತೊಡೆಯುಳ್ಳವಳೇ, ನನ್ನನ್ನು ಕಂಡು ಏತಕ್ಕಾಗಿ ಲಜ್ಜಿತಲಾಗಿರುವೆ ಎಂದು. ತ್ವತ್ಕಾಮಪೂರ್ತಯೇ ಶೀಘ್ರಂ ಕೈಲಾಸಾದಹಮಾಗತಃ ಮಾಂ ವರಾರೋಹಿ ವಿವಾಹ ವಿಧಿನಾದುನಾ. ನಿನ್ನ ಕಾಮವನ್ನು ಪೂರೈಸಲೆಂದೇ ನಾನು ಕೈಲಾಸದಿಂದ ಬೇಗನೆ ಬಂದಿರುವೆ. ಸುಂದರವಾದ ಜಗನವುಳ್ಳವಳೇ, ನನ್ನನ್ನು ವಿವಾಹ ವಿಧಿಯಿಂದ ಈಗಲೇ ಮದುವೆಯಾಗು. ತ್ವಾಮುದ್ದೇಶ್ಯ ಸುತಾನ್ ದಾರಾನ್ ತ್ಯಕ್ತ್ವಾ ಯಾತಸ್ತವಾಂತಿಕಂ ಇತ್ಯುಕ್ತಿಂ ಸಾ ನಿಶಮ್ಯಾಭೂತ್ ವಿಸ್ಮಯಾವಿಷ್ಟಮಾನಸ. ನಿನ್ನನ್ನು ಕೊಡಲೆಂದೇ ಮಕ್ಕಳನ್ನು ಹೆಂಡತಿಯರನ್ನು ದೂರ ಮಾಡಿ ನಿನ್ನ ಸಮೀಪಕ್ಕೆ ಬಂದಿರುವೆನು ಎಂಬ ಈ ಮಾತನ್ನು ಕೇಳಿ ತಾಂಗಿಯ ಮನಸ್ಸಿನಲ್ಲಿ ಆಶ್ಚರ್ಯ ತುಂಬಿಕೊಂಡವಳಾದಳು. ಅಹೋ ದೈವಗತಿಶ್ಚಿತ್ರ ಮಾಯಿನಾಮಪಿ ಮೋಹಿನಿ ಅಯಂ ಮಾಯೀವ ಮೇ ಭಾತಿ ಶಂಕರೋ ನ ವಿಚಾರತಃ. ಆಹಾ, ದೈವಗತಿ ವಿಚಿತ್ರವಾಗಿದೆ. ನಾನು ಮಾಯೆಗಳಲ್ಲಿ ಮೋಹಿನಿಯು, ಇವನು ಮಾಯಾವಿ ಎಂದೇ ತೋರುತ್ತಿರುವ ನನಗೆ ವಿಚಾರ ಮಾಡಿದರೆ ಶಂಕರನು ಅಲ್ಲ ಎಂದು ಗೋಚರಿಸುತ್ತಿದೆ. ಇತ್ತಂ ಮನಸ್ಸು ನಿಶ್ಚಿತ್ಯ ತಮುವಾಚಾಂಗನಾರುಷಾ. ಪಂಪಾ ಉವಾಚ ಸತ್ಯಂ ವದ ಪುಮಾನ್ ಕಸ್ತ್ವಂ
ಶಿವವೇಷಧರ ಖಲಹ. ಇಂತು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡು ಅಂಗನೆಯು ಕೋಪದಿಂದ ಅವನನ್ನು ಉದ್ದೇಶಿಸಿ ಮಾತನಾಡಿದಳು. ಪಂಪಾಂಬ ಹೇಳಿದಳು, ಪುರುಷನೇ ನೀನು ಯಾರು ಎಂಬ ಸತ್ಯವನ್ನು ಹೇಳು. ಶಿವವೇಷಧಾರಿಯಾದ ಧೂರ್ತನಲ್ಲವೇ? ಕುಲನಾಶಕರಂ ದೋಷಂ ಕೃತವಾನಸಿ ದುರ್ಮತೆ ವೇಷಾನೇನಾನತೆ ದುಃಖಂ ಭವಿಷ್ಯತಿ ನ ಸಂಶಯ. ಕುಲವನ್ನೇ ನಾಶ ಮಾಡುವಂತಹ ಎಸಗಿರುವೆ. ದುರ್ಬುದ್ಧಿಯೇ, ಈ ವೇಷಧಾರಣೆ ಮಾಡಿದ್ದರಿಂದ ನಿನಗೆ ದುಃಖ ಉಂಟಾಗುವುದರಲ್ಲಿ ಸಂಶಯವಿಲ್ಲ. ಕಸ್ಸಸೆ ದಗ್ಧಿಮಾರಸ್ತ್ವನ್ ವ್ಯಾಘ್ರಂ ಸರ್ಪಂ ವಿಷಂ ಸ್ತ್ರಿಯಂ ನೋಚೇದ್ ಭಸ್ಮ ಕರಿಷ್ಯಾಮಿ ಸತ್ವರಂ ಬ್ರೂಹಿ ತತ್ವತಃ. ಬೆಂಕಿಯನ್ನು ಆರ್ತನಾದವನು ಯಾರು ತಾನೇ ಮುಟ್ಟುತ್ತಾನೆ? ವ್ಯಾಘ್ರವನ್ನಾಗಲಿ ಉರಗನ್ನಾಗಲಿ ಅಥವಾ ಸ್ತ್ರೀಯನ್ನಾಗಲಿ ಮುಟ್ಟುವ ಧೈರ್ಯ ಮಾಡಿಯಾನು? ಮೂರು ಸಹ ವಿಷಭೂರಿತವಾದುದು. ತತ್ವತಃ ಶೀಘ್ರವೇ ಸತ್ಯವೇನೆಂದು ಹೇಳು, ಇಲ್ಲವಾದರೆ ನಿನ್ನನ್ನು ಭಸ್ಮ ಮಾಡಿಬಿಡುತ್ತೇನೆ. ತದ್ವಾಚಯ ಭಯ ಸಂತ್ರಸ್ಥ ವಾಕ್ಯಮೂರ್ಛೆ ಕಲಹ ಶಿವವೇಷಂ ಪರಿತ್ಯಜ್ಯ ಸಾಷ್ಟಾಂಗ ಪ್ರಣಿಪತ್ಯತಾಂ. ಆ ಮಾತಿನಿಂದ ಭಯಭೀತನಾದ ಮಹಾದುಷ್ಟನು ಶಿವವೇಷವನ್ನು ಪರಿತ್ಯಾಗ ಮಾಡಿ ಆಕೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗದ್ಗದಾಕ್ಷಯಾವಾಚ ಸ್ತೋತುಂ ಸಮುಪಚಕ್ರಮೆ ಪಾಹಿ ಪಾಹೀತಿ ವಿಲಪನ್ ಪಾಪೋಹಮಿತಿ ಖೇಟಕಃ. ಗದ್ಗದವಾದ ಮಾತುಗಳಿಂದ ಆಕೆಯನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಕಾಪಾಡು ಕಾಪಾಡು ಎಂದು ವಿಲಾಪ ಮಾಡುತ್ತಾ, ನಾನು ಪಾಪಿಯು, ಸ್ವೇಚ್ಛಾಚಾರಿಯು. ಮಾತರ್ನಮೋಸ್ತು ಕೃತವಾಂಸ್ತರಾಗಃ ಕ್ಷಂತವ್ಯಮದ್ಯ ಕೃಪಯಾ ಶಿವಯಾ ತ್ವಯಾ ತಾತ್ ದೃಷ್ಟ್ವಾ ಹಿ ದಂಷ್ಟ್ರಮುಪಸತ್ಪತಿಕಃ ಪುಮಾಂ ಸ್ಥೇದಾಗೋಸ್ಮಿ ರಕ್ಷ ಶಿಶುವತ್ ಕರುಣಾಂ ವಿದೇಹಿ. ತಾಯಿಯೇ, ನಿನಗೆ ನಮಸ್ಕಾರವು. ನನ್ನಿಂದ ದುಷ್ಟಚೇಷ್ಟೆ ಯಾವುದು ಮಾಡಲ್ಪಟ್ಟಿತು ಅದು ಈಗ ಶಿವೆಯಾದ ನಿನ್ನಿಂದ ಕ್ಷಮಿಸಲ್ಪಡಲಿ. ನಿನ್ನನ್ನು ನೋಡಿದ ಮಾತ್ರದಿಂದಲೇ ನರನು ಕಚ್ಚಿಸಿಕೊಳ್ಳಲೇ ಹತ್ತಿರ ಹೋಗುತ್ತಾನೆ. ನಾನು ನಿನ್ನ ದಾಸನಾಗಿರುವೆನು, ನನ್ನನ್ನು ಕಾಪಾಡು. ಶಿಶುವಿನಲ್ಲಿ ಕರುಣೆ ತೋರುವಂತೆ ಕರುಣೆ ತೋರಿ ರಕ್ಷಿಸು. ನಾನು ಕೇಟಕ ಎಂಬ ಹೆಸರಿನವನು. ಸಂಪತ್ತು ಮತ್ತು ತಾರುಣ್ಯದಿಂದ ಗರ್ವನಿಷ್ಠನಾಗಿದ್ದೇನೆ. ನಿನ್ನ ರೂಪದರ್ಶನದಿಂದ ನಾನು ಮನ್ಮಥ ಬಾಣದಿಂದ ಪೀಡಿತನಾಗಿದ್ದೆನು. ಹಿಂದೆ ಮುಂದೆ ಆಲೋಚಿಸದೆ ನಾನು ಇಲ್ಲಿಗೆ ಬಂದಿರುವೆ. ಮಹೇಶ್ವರಿ, ನೀನು ದಯೆ ತೋರು. ಮಕ್ಕಳ ಅಪರಾಧಗಳನ್ನು ತಾಯಿಯಿಂದ ಕ್ಷಮಿಸಿದರೆ ಮಾತ್ರ ಪುತ್ರರು ಸುಖಿಗಳಾಗುತ್ತಾರೆ. ಹೇ ದೇವಿ, ನನ್ನನ್ನು ಶಾಪಮುಕ್ತನಾಗಿ ಮಾಡು. ಪಾಪಿಯನ್ನು ಕ್ಷಮಿಸಲು ನೀನು ಸಮರ್ಥದೊಳಿರುವೆ. ಅದನ್ನು ಕೇಳಿದ ದೇವಿಯ ಕೋಪಗೊಂಡು ಸಂಪೂರ್ಣ ಕೆಂಪಡೆರಿದ ಕಣ್ಣುಗಳುಳ್ಳವಳಾದಳು. ಮಹರ್ಷಿಗಳೇ, ಗಂಧರ್ವ ಗಣರೋಪವಾದ ಶಾಪವನ್ನು ನೀಡಿದಳು. ಪಂಪ ಹೇಳಿದ, ದುರಾತ್ಮ, ಪರಸ್ತ್ರೀಯರ ಬಯಸಿದವನಿರುವೆ. ಇದು ನಿನ್ನಿಂದಾದ ದೋಷವು. ಈ ದೋಷದಿಂದ ರಾಕ್ಷಸ ಯೋನಿಯಲ್ಲಿ ಜನ್ಮ ತಾಳಿದವನಾಗಿ ದೇವತೆಗಳಿಂದ ಬ್ರಾಹ್ಮಣರನ್ನು ಹಿಂಸೆ ಮಾಡುವವನಾಗಿ ದುಷ್ಟನೇ ಸದಾ ಕ್ರೂರ ಕಾರ್ಯಗಳನ್ನು ಎಸಗುತ್ತಾ ಕಾಡಿನಲ್ಲಿ ಅಲೆದಾಡು. ಹಸಿವು ಬಾಯಾರ್ಗಗಳಿಂದ ಪೀಡಿತನಾಗಿ ಪಿಶಾಚಗಳ ಅಂಕರನಾಗಿ ದುಷ್ಟನೇ ಅನುಭವಿಸು. ಇಂತಹ ಕರ್ಣ ಕಠೋರವಾದ ಶಾಪವಾಕ್ಯವನ್ನು ಕೇಳಿ ಮೂರ್ಛೆ ಹೋಗಿ ಗಂಧರ್ವನು ಭೂಮಿಯಲ್ಲಿ ಬಿದ್ದನು. ಕ್ಷಣ ಮಾತ್ರದಲ್ಲಿ ಸಂಜ್ಞೆ ತಿಳಿದು ಅತಿ ದುಃಖಿತಲಾದ ಅವನು ಮತ್ತೆ ಹೇಳಿದನು. ಗಂಧರ್ವನು ಹೇಳುತ್ತಾನೆ, ಮಾತೆಯೇ, ಮುಂದೆ ನನ್ನ ಗತಿ ಏನು? ವರಾಣನೇ ಹೇಳುವವಳಾಗು. ಎಳೆಯ ದೇವಿಯೇ, ಸ್ತುತ್ಯಳೆ, ನನ್ನಲ್ಲಿ ದಯೆ ತೋರು, ವಿಶಾಪವನ್ನು ತಿಳಿಸು ಎನ್ನಲು ಪಂಪ ಹೇಳುತ್ತಾಳೆ. 10,000 ವರ್ಷಗಳ ಪರ್ಯಂತ ರಾಕ್ಷ ದೇಹದಲ್ಲಿದ್ದು ಅನುಭವಿಸು. ಅಪಸ್ಮಾರವೆಂಬ ಹೆಸರಿನಿಂದ ಭೂಲೋಕದಲ್ಲಿ ಸಂಚರಿಸುವೆ. ಮೂಢನೆ, ಯಾವ ಈ ವೇಷದಿಂದ ವಿಶೇಷವಾಗಿ ನನ್ನನ್ನೇ ಮೋಹಿಸಿರುವೆಯೋ, ದಕ್ಷಿಣಾಮೂರ್ತಿಯಾದ ಆ ಶಂಕರ ರೂಪದಿಂದ ಪ್ರಾಣವು ಸೆಳೆಯಲ್ಪಡಲು ದೇಹತ್ಯಾಗ ಮಾಡಿ ನಂತರ 2ನೇ ಆ ಜನ್ಮದಲ್ಲಿ ಮನ್ಮಥನೆಂಬ ಹೆಸರಿನಿಂದ ಕರೆಯಲ್ಪಟ್ಟು ವಿಷ್ಣುವಿನ ಮಗನಾಗಿ ಹುಟ್ಟುತ್ತೀಯೆ. ಈಶ್ವರನ ಕಣ್ಣಿನ ಜ್ವಾಲೆಯಿಂದ ಸುಟ್ಟು ಭಸ್ಮಭಾವವನ್ನು ಹೊಂದುತ್ತೀಯೆ. 3ನೇ ಜನ್ಮದಲ್ಲಿ ಕುರುರಶುಲ್ಲನೆಂಬ ಹೆಸರಿನಿಂದ ಕರೆಯಲ್ಪಡುವೆ. ಹೇಮಕೂಟದ ಭೂಭಾಗದಲ್ಲಿ ಮಹಾದೇವನು ಅವತರಿಸುತ್ತಾನೆ. ಆತನ ಎದುರಿನಲ್ಲಿ ಸುಟ್ಟು ಹೋಗಿ ಪರಮಪದವನ್ನು ಹೊಂದುತ್ತೀಯೆ. ನನ್ನ ಆಜ್ಞೆಯಂತೆ ಶಿವ ಸಾರೂಪ್ಯ ಪದವಿಯನ್ನು ಹೊಂದುತ್ತೀಯೆ. ಶಿವಲೋಕದಲ್ಲಿ ಹಲವಾರು ಸುಖಗಳನ್ನು ಅನುಭವಿಸುತ್ತೀಯೆ. ಇಂತು ತನ್ನ ಪಾಪದಿಂದ ಬಂದ ಶಾಪ ಮತ್ತು ಶಿಷ್ಯಗಳಿಂದ ಫಲವನ್ನು ಪಡೆಯಲಾಗುವುದಿಲ್ಲವೆಂದು ನಿಶ್ಚಯಿಸಿ ನಿಶಾಚರ ರೂಪ ಶರೀರವನ್ನು ಪಡೆದು ಖೇಟನು ಹೊರಟು ಹೋದನು. ಇತಿ ಶ್ರೀ ಎಂಬಲ್ಲಿಗೆ ಶ್ರೀ ಸ್ಕಾಂದ ಪುರಾಣ ಅಂತರ್ಗತ ಹೇಮಕೂಟ ಖಂಡದ ಪಂಪಾ ಮಹಾತ್ಮೆಯಲ್ಲಿ ಪಂಪಾಂಬಿಕೆ ಎಂಬ ಖೇಟಕನೆಂಬ ಗಂಧರ್ವನಿಗೆ ಶಾಪ ಪ್ರದಾನವೆಂಬ ಹೆಸರಿನ 6ನೇ ಅಧ್ಯಾಯವು ಸುಸಂಪನ್ನವಾಗುತ್ತದೆ. ಹರಿ ಓಂ. ವ್ಯಾಖ್ಯಾತ ನಿಮ್ಮ ಪ್ರಿಯ ಮಿತ್ರ ನಿವೃತ್ತಿ ನಾಗಭೂಷಣ ಶರ್ಮ. 7483229249. ಹರ ಹರ ಶಂಕರ ಜೈ ಜೈ ಶಂಕರ. ಹರ ಹರ ಶಂಕರ ಜೈ ಜೈ ಶಂಕರ. ಹರ ಹರ ಶಂಕರ ಜೈ ಜೈ ಶಂಕರ.